ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಬ್ಬ ಮನುಷ್ಯ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದ. ಅದೊಂದು ಭಾನುವಾರ ಆತ ಕೆಲವು ಸ್ನೇಹಿತರ ಮನೆಗೆ ಹೋಗಬೇಕಂತ ತೀರ್ಮಾನವನ್ನು ಮಾಡಿಕೊಂಡಿದ್ದ. ಬೆಳಿಗ್ಗೆ ಸ್ನಾನ ಮಾಡಿ ಹೊರಬಂದಾಗ ಮನೆಯ ಮುಂದೆ ಒಂದು ಕುದುರೆ ಬಂಡಿ ನಿಂತದ್ದನ್ನು ಕಂಡ. ಒಬ್ಬ ವ್ಯಕ್ತಿ ಕೆಳಗಿಳಿದು ಬಂದ. ಯಾರಿರಬಹುದು ಅಂತ ಕುತೂಹಲದಿಂದ ನೋಡಿದ ಮನೆಯ ಯಜಮಾನ. ಏನೂ ಗುರುತು ಸಿಕ್ಕಂತಾಯಿತು. ಆತ ಜೋರಾಗಿ ಕೂಗಿಕೊಂಡ, ಹೇ, ನನ್ನ ಗುರುತು ಸಿಗಲಿಲ್ವೇನೋ? ನಿನ್ನ ಮನೆ ಹುಡುಕ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಸರಿಯಾಗಿ 25 ವರ್ಷ ಆಯಿತು ನಿನ್ನ ನೋಡಿ. ಓಹೋ, ಈತ ಜಗದೀಶ. ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾಗ ತನ್ನ ಸಹಪಾಠಿಯಾಗಿದ್ದ. ಆಗ ತಾವಿಬ್ಬರು ತುಂಬ ಆತ್ಮೀಯರಾಗಿದ್ದವರು. ಎಲ್ಲರೂ ನಮ್ಮನ್ನು ಅಣ್ಣ ತಮ್ಮ ಅಂತಲೇ ಭಾವಿಸ್ತಾ ಇದ್ರು. ಈತನಿಗೆ ತುಂಬ ಸಂತೋಷ ಆಯಿತು. ಗೆಳೆಯ ಜಗದೀಶನನ್ನು ಅಪ್ಪಿಕೊಂಡ. ಮನೆಯೊಳಗೆ ಕರೆದುಕೊಂಡು ಹೋದ. ಸ್ನೇಹಿತರಿಬ್ಬರು ಹಳೆಯ ನೆನಪುಗಳನ್ನು ಕೆದಕಿ ನೆನೆದು ಸಂತೋಷಪಟ್ಟರು. ಜಗದೀಶ ಹೇಳ್ದ, ನಾನಿನ್ನು ಹೊರಡ್ತೀನಿ. ನೀನು ಇಲ್ಲಿ ಇದ್ದದ್ದನ್ನು ಕೇಳಿ ಹುಡುಕೊಂಡು ಬಂದೆ. ಮತ್ತೊಂದು ಬಸ್ಸಿಗೆ ಊರಿಗೆ ಹೋಗಿಬಿಡ್ತೀನಿ. ಭೇಟಿಯಾಯ್ತಲ್ಲ, ಮತ್ತೇನು? ಮತ್ತೆ ಯಾವಾಗಲಾದರೂ ಬರ್ತೇನೆ. ಗೆಳೆಯ ಬಿಟ್ಟಾನಿಯೇ? ಛೆಛೆ, 1-2 ದಿನವಾದರೂ ಇದ್ದು ಹೋಗಬೇಕು ಅಂತ ಒತ್ತಾಯಿಸಿದ. ನಾನು ಯಾವ ಬಟ್ಟೆಗಳನ್ನು ತಂದಿಲ್ಲ ಅಂದ ಜಗದೀಶ. ಅದಕ್ಕೇನು ಚಿಂತೆ, ನನ್ನ ಬಟ್ಟೆ ಇವೆಯಲ್ಲ, ನಮ್ಮಿಬ್ಬರದು ಒಂದೇ ಅಳತೆ ಅಲ್ವೇ ಅಂತ ಒಪ್ಪಿಸಿದ. ಗೆಳೆಯ ಸ್ನಾನ ಮಾಡಿ ಬರುವುದರಲ್ಲಿ ತನ್ನ ಬಳೆ ಇದ್ದಂತಹ ಹೊಸದಾದ ತುಂಬ ಸುಂದರವಾದ ಬಟ್ಟೆಗಳನ್ನು ತೆಗೆದಿಟ್ಟ. ಗೆಳೆಯ ಅವನ್ನು ಧರಿಸಿದಾಗ ತುಂಬ ಸುಂದರವಾಗಿ ಕಂಡ. ಮೊದಲೇ ಅವರೊಂದು ಆಕರ್ಷಕ ಮೈಕಟ್ಟು. ಈ ಬಟ್ಟೆಯಲ್ಲಿ ಆತ ಇನ್ನೂ ಚಂದವಾಗಿ ಕಾಣಿಸಿದ. ಗೆಳೆಯ ಹೇಳ್ದ, ಜಗದೀಶ, ನಾನು ಕೆಲವು ಗೆಳೆಯರ ಮನೆಗೆ ಹೋಗಬೇಕಿದೆ, ನೀನು ಬಾ, ಅವರ ಪರಿಚಯ ಆಗುತ್ತೆ ಅಂತ ಅವನನ್ನು ಕರೆದುಕೊಂಡು ನಡೆದ. ಮೊದಲನೆಯ ಮನೆಯಲ್ಲಿ ಕಾಲಿಟ್ಟಾಗ ಜಗದೀಶನನ್ನು ಕಂಡು ಮನೆಯ ಯಜಮಾನರು, ಬನ್ನಿ ಬನ್ನಿ ಸರ್, ಕುಳಿತುಕೊಳ್ಳಿ ಅಂತ ವಿನಯ ತೋರಿಸಿದ್ರು. ಆಗ ಗೆಳೆಯನಿಗೆ ಇರಿಸು ಮುರಿಸಾಯಿತು. ಜಗದೀಶ ತನ್ನ ಜೊತೆಗೆ ಬಂದವನು, ತನ್ನನ್ನು ನೋಡೋರೇ ಇಲ್ಲ, ಅವನಿಗೆ ಮರ್ಯಾದೆ ವಿಶೇಷವಾಯಿತು ಅಂದ್ಕೊಂಡ. ಅಷ್ಟರಲ್ಲಿ ಮನೆಯವರು, ಸ್ವಾಮಿ, ಎಂಥ ದೊಡ್ಡವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೀರಿ. ಅವರ ಗಾಂಭೀರ್ಯ, ಅವರ ಸುಂದರ ವೇಷಭೂಷಣಗಳನ್ನು ನೋಡಿದರೆ ಅವರು ಯಾವುದೋ ದೇಶದ ರಾಜರಂತೆ ಕಾಣ್ತಾ ಇದ್ದಾರೆ ಅಂದರು. ಗೆಳೆಯನ ಹೃದಯದ ರಾಡಿ ಮೇಲೆ ಬಿದ್ದಂತಾಗೋಯಿತು. ಛೇ, ಅವನೆಂಥ ರಾಜ? ಅವನು ನನ್ನ ಬಾಲ್ಯ ಸ್ನೇಹಿತ. ಬಹಳ ವರ್ಷಗಳ ನಂತರ ನನ್ನನ್ನು ಭೇಟಿಯಾಗಲಿ ಬಂದಿದ್ದಾನೆ. ಮತ್ತು ಅವನು ಹಾಕ್ಕೊಂಡಿದ್ದ ಬಟ್ಟೆಗಳೆಲ್ಲ ನನ್ನವೇ, ಅವನದಲ್ಲ ಅಂದ. ಜಗದೀಶನ ಮುಖ ಪೆಚ್ಚಾಯಿತು. ಹೊರಗೆ ಬಂದಾಗ ಬಟ್ಟೆಯ ಬಗ್ಗೆ ಹೇಳಿ ಅಪಮಾನ ಮಾಡಿದೆ. ನಾನಿನ್ನು ಮನೆಗೆ ಹೋಗ್ತೇನೆ ಅಂದ. ಗೆಳೆಯನಿಗೆ ತನ್ನ ತಪ್ಪು ಗೊತ್ತಾಗಿ ಕ್ಷಮೆ ಕೇಳಿ ಇನ್ನೊಮ್ಮೆ ಹೀಗಾಗೋದಿಲ್ಲ ಅಂತ ಮಾತು ಕೊಟ್ಟ. ಮತ್ತೊಂದು ಮನೆಗೆ ನಡೆದರು. ಅಲ್ಲಿ ಇನ್ನೂ ವಿಶೇಷ ಆದರೆ ಜಗದೀಶನಿಗೆ, ಎಂಥ ದೊಡ್ಡ ಮನುಷ್ಯರು ಮನೆಗೆ ಬಂದಿದ್ದಾರೆ ಅಂದರು. ಮನೆಯ ಯಜಮಾನರು ಮತ್ತು ಅವರ ಹೆಂಡತಿ ಬಂದು ಇವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ಗೆಳೆಯನಿಗೆ ತಡೆದುಕೊಳ್ಳಿಕ್ಕೆ ಆಗಲಿಲ್ಲ. ನಿಮಗೆ ತಪ್ಪು ಕಲ್ಪನೆಯಾಗಿದೆ, ಇವನೇನು ದೊಡ್ಡ ಮನುಷ್ಯನಲ್ಲ, ಇವನು ನನ್ನ ಸ್ನೇಹಿತ. ಮತ್ತೆ 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 ಅವನು ಹಾಕ್ಕೊಂಡಿದ್ದ ಬಟ್ಟೆಗಳಿವೆಯಲ್ಲ, ಅವೆಲ್ಲ ನಮ್ಮದೇ. ಜಗದೀಶನಿಗೆ ಬೇಜಾರು ಮತ್ತೆ ಪಟ್ಕೊಳ್ಳೋ ರೀತಿಯಲ್ಲಾಯಿತು. ಯಾಕೆ ಬಟ್ಟೆ ವಿಷಯ? ನಿನ್ನ ಬಟ್ಟೆಗಳೇ ಬೇಡ ಅಂದ. ಗೆಳೆಯ ಮತ್ತೊಮ್ಮೆ ಕ್ಷಮೆ ಕೇಳ್ದ. ಕೊನೆಯ ಮನೆಗೆ ಹೋದಾಗ ಮತ್ತೂ ಹೆಚ್ಚಿನ ಗೌರವ ಜಗದೀಶನಿಗೆ. ಮನೆಯಲ್ಲಿದ್ದವರು, ಅದರಲ್ಲೂ ತರುಣಿಯರು ಬಂದು ಕಾಲು ಮುಟ್ಟಿ ಮರ್ಯಾದೆ ಕೊಟ್ಟಾಗ ಗೆಳೆಯನ ಹೃದಯದಲ್ಲಿ ಮುಳ್ಳು ಚುಚ್ಚಿದಂತಾಯಿತು. ನನ್ನೇ ಬಟ್ಟೆ ಹಾಕಿಕೊಂಡವರಿಗೆ ಇಷ್ಟೊಂದು ಮರ್ಯಾದೆ? ಗೆಳೆಯ ಹೇಳ್ದ, ಇವನು ನನ್ನ ಸ್ನೇಹಿತ, ಹಳ್ಳಿಯಿಂದ ಬಂದಿದ್ದಾನೆ. ಮತ್ತೆ ಮತ್ತೆ ಅವನ ಬಟ್ಟೆಯ ವಿಚಾರ ನಿಮಗೇಕೆ? ಅದು ಅವನದ್ದಲ್ಲ, ನನ್ನದು. ಅವೆಲ್ಲ ನಿಮ್ಗೆ ಯಾಕೆ ಚಿಂತೆ? ಯಾರು ಬಟ್ಟೆಯ ವಿಷಯವನ್ನು ಕೇಳಿರಲೇ ಇಲ್ಲ, ಮಾತನಾಡಲಿಕ್ಕೆ ಕೂಡ ಇರಲಿಲ್ಲಾಗಿತ್ತು. ಆತ್ಮೀಯರೇ, ಈ ಕತೆ ಅರ್ಥ ಆಯ್ತಾ? ಇದು ಮನುಷ್ಯನ ಸ್ವಭಾವ. ಅಹಂಕಾರಕ್ಕೆ 108 ಸ್ಥಾನಗಳು. ಹಣ, ಅಂತಸ್ತು, ಮರ್ಯಾದೆ, ರೂಪ, ಅಧಿಕಾರಗಳು ಅಹಂಕಾರವನ್ನು ಬೆಳೆಸುತ್ತೆ. ಅವು ನಮ್ಮ ಪಕ್ಕದಲ್ಲಿ ಇರುವವರಿಗೆ ಬಂದಾಗ ನಮ್ಮಲ್ಲಿ ಅಸೂಯೆಯನ್ನು ಹುಟ್ಟುಹಾಕ್ತವೆ. ಅಹಂಕಾರ, ಅಸೂಯೆಗಳು ದಾಯಾದಿಗಳು. ಒಂದನ್ನು ಕಂಡ್ರೆ ಮತ್ತೊಂದಕ್ಕೆ ಆಗೋದಿಲ್ಲ. ನಾವು ಎರಡರಿಂದಲೂ ಕೂಡ ಪಾರಾಗಲಿಕ್ಕೆ ಪ್ರಯತ್ನಿಸಬೇಕು.
ಆಗ ನಮ್ಮ ಜೀವನ ಸರಳ ಹಾಗೂ ಸುಂದರವಾಗುತ್ತೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಈ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.